ನಾವು ಮೆಟ್ರೋದಲ್ಲಿ ಬಂದಿದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗು. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್. ರೈತರವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ. ಹಾಕಬೇಕಂತ ಕಂತ್ರಿ ಬುದ್ಧಿ ಮಾಡಿದವ್ ಯಾವನರಾಗಿರ್ಲಿ ಅವನಿಗೆ ಬರಬಾರ್ದಾಗಿತ್ತಷ್ಟೇ. ಅದರ ಅವಶ್ಯಕತೆ. ಅದಕ್ಕೆ ಇನ್ನೊಂದು ಕಾಯಿನೇಜ್ ಮಾಡ್ಬೋದಾಗಿತ್ತು ನೀವು. ಯಾವ ಥರ? ಅಯ್ಯೋ, ಬಕರಾಗಳ ತೀರ್ಮಾನ ಮಾಡಿದವ್ರುಗಳು ನಿಮ್ಮ ತಲೆನಲ್ಲಿ ಸಗಣಿ ತುಂಬಿಕೊಂಡಿದ್ದೀರೋ ಏನೋ. ನಿಮ್ಮ ದುರ್ಬುದ್ಧಿ ಮತ್ತು ದುರಾಲೋಚನೆ, ಅಧಿಕಾರದ ಮದ ಮತ್ತು ದಿಮಾಕಿನ ಪ್ರತೀಕ ಅದು. ನೀವು ಕೊಟ್ಟಿರೋ ಕಾರಣಗಳು ಅದು ಜೀತ ಅಥವಾ ದಾಸ್ಯದ ಮನೋಭಾವವನ್ನು ತೋರಿಸತ್ತಂತೆ. ಅಯ್ಯೋ, ಅಯೋಗ್ಯರನ್ನು ತಂದು ಯಾವನ್ರಿ ನಿಮಗೆಲ್ಲ ಸ್ಕೂಲಲ್ಲಿ ಪಾಠ ಮಾಡಿದವನು ಕರ್ಕೊಂಬನ್ರಿ. ಎಲೆಕ್ಷನ್ ಟೈಮಲ್ಲಿ ಇವರು ಕೈ ಮುಗಿತಾರಲ್ಲ ಸರ್. ನಾಚಿಕೆ ಆಗಲ್ವಾ? ಮನ ಮರ್ಯಾದೆ ಇಲ್ಲ ಸ್ವಲ್ಪನೂ.